ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಗೊಲ್ಲಪೇಟೆ ಗ್ರಾಮದಲ್ಲಿ ಅಮೀರ್ ಜಾನ್ ಅವರ ದನದ ಕೊಟ್ಟಿಗೆಯನ್ನ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಸಂಗಡಿಗರು ರಾತ್ರೋರಾತ್ರಿ ದನದ ಕೊಟ್ಟಿಗೆಯನ್ನ ನೆಲಸಮ ಮಾಡಿ ಮೂಕ ಪ್ರಾಣಿಗಳ ಮೇಲೆ ದರ್ಪ ತೋರಿರುವ ಘಟನೆ ನಡೆದಿದೆ. ಇನ್ನು ಗೊಲ್ಲಪೇಟೆ ಗ್ರಾಮದಲ್ಲಿ ಅಮೀರ್ ಜಾನ್ ಮತ್ತು ಕುಟುಂಬ ಸುಮಾರು 80 ವರ್ಷಗಳಿಂದ ಇದೇ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದಾರೆ. ಆಸ್ತಿ ವಿಚಾರ ಮತ್ತು ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಗ್ರಾಮ ಸದಸ್ಯರು ಮತ್ತು ಸಂಗಡಿಗರು ತಮ್ಮ ಮೇಲೆ ದೌರ್ಜನ್ಯ ನಡೆಸಿ ರಾತ್ರೋರಾತ್ರಿ ದನದ ಕೊಟ್ಟಿಗೆಯನ್ನ ನೆಲಸಮ ಮಾಡಿ ದನದ ಮೇಲೆ ಕೊಟ್ಟಿಗೆ ಬಿದ್ದು ಸಾವಿರಾರು ರು ಬೆಲೆ ಬಾಳುವ ಹಸುಗಳು ಗಾಯಗೊಂಡಿವೆ. ಒಂದು ಹಸು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದೆ. ಹಸುವನ್ನ ಸಾಕಿ ಹಾಲಿನಿಂದ ಬರುವ ಹಣದಲ್ಲಿ ಸಂಸಾರ ಮಾಡುತ್ತಿದ್ದೇವೆ. ಅಲ್ಲದೆ ಗ್ರಾಮ ಪಂಚಾಯಿತಿ ಸದಸ್ಯನ ದರ್ಪದಿಂದ ಮಾಸ್ತಿ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ. ಸದಸ್ಯನ ದೌರ್ಜನ್ಯದ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರೂ ಪ್ರಯೋಜನವಾಗ್ತಾ ಇಲ್ಲ. ನಮಗೆ ನ್ಯಾಯ ದೊರಕಲಿಲ್ಲವೆಂದರೆ ಕುಟುಂಬ ಸಮೇತ ಸಾವಿಗೆ ಶರಣಾಗುವುದಾಗಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನೀನ್ ಪೂಜೆ ಎಲ್ಲ ಮಾಡಬಾರ್ದು, ಸೂಫಿಸಂ ನಮ್ಗೆ ಬಂದಿಲ್ಲ ಅಂತ ಇದು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಪಂಚಾಯತ್ ಮೆಂಬರ್ ನಾನೇ, ನಂದೇ ಪಂಚಾಯತ್ ನಾನೇ ಎಲ್ಲ ಮಾಡ್ತೀನಿ, ನನ್ ಕೈನಲ್ಲಿ ಎಲ್ಲ ಇದೆ, ಪವರ್ ಇದೆ, ನಿಮ್ಗೆ ಏನ್ ಕೈನಲ್ಲಿನೂ ಆಗಲ್ಲ, ಖಾತೆ ಮಾಡ್ಕೊಡಿ ಅಂದ್ರೇನು ಆಗಲ್ಲ, ಏನಿದೆ ನಿಮ್ದು ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಇವ್ರ ಅಪ್ಪ ಜಮೀನ್ ತಗೊಂಡಿರೋದು ಇದು ಗ್ರಾಮಟನ್ದು, ಇವ್ರು ಪೇಪರ್ ಮಾಡ್ಕೊಡಿ ಅಂತ ಹೇಳಿದ್ರೆ ಮಾಡ್ಕೊಡ್ತಾರೆ. PDO ಸರ್ಗೆ ಹೇಳಿದ್ರೆ ಏನ್ ಹೇಳ್ತಾರೆ, PDO ಸರ್ ನಮ್ಗೆ ಪಂಚಾಯತ್ ಮೆಂಬರ್ ಎಲ್ಲ ನಮ್ಗೆ ಪ್ರೆಷರ್ ಹಾಕ್ತಾ ಇದಾರೆ, ಮಾಡ್ಕೊಳ್ಳೇಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೋಡಿ 5 ಗಂಟೆಗೆ ನಾವು ಮಾವ ಬೆಳಗ್ಗೆ ಬಂದಿದ್ದಾರೆ ಹಸು ಹತ್ರ, ನೋಡಿದ್ರೆ ಈ ಹಸು ಈ ಶೆಟ್ ಎಲ್ಲ ಈ ತರ ಮಾಡ್ಬಿಟ್ಟಿದೆ ಸರ್. ಎಲ್ಲ ಹಸು ಎಲ್ಲ ಬಿಟ್ಟು ಹೋಗ್ಬಿಟ್ಟಿದೆ. ಕೆರೆ ಹತ್ರ ಹೋಗಿ ನಮ್ಮ ಮಾವ ನಮ್ಮ ಮೈದ ಎಲ್ಲ ಹೋಗಿ ಹಸುಗೆ ಒಂದ್ ಹಸು ಇನ್ನ ಸಿಕ್ಕಿಲ್ಲ ಸರ್. ನಮ್ಗೆ ಏನಾದ್ರೂ ಆದ್ರೆ ನಮ್ಗೆ ಹೇಳ್ಬೇಕು. ಈ ಪಾಪ ಪ್ರಾಣಿ ಏನ್ ಮಾಡತ್ತೆ ಸರ್, ಪ್ರಾಣ ಬಿಡ್ತಾ ಇದೆ. ಅದು ಏನಾದ್ರೂ ಆದ್ರೆ ನಮ್ಗೆ ಮಾತಾಡ್ಬೇಕು. ನಮ್ಗೆ ಈ ಪ್ರಾಣಿಗಳಿಗೆ ಬಿಟ್ಟಿಲ್ಲ, ನಮ್ಗೆ ಬಿಡ್ತಾರೆ ಸರ್. ತುಂಬಾ ಅಂದ್ರೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನಮ್ಗೆ, ತುಂಬಾ ಅಂದ್ರೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ನಾವ್ ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಹೋಗ್ಬೇಕು, ಯಾರಿಗೆ ನ್ಯಾಯ ಕೇಳ್ಬೇಕು? ಎಷ್ಟು ಸತಿ ಸರ್ ಬೆಳಗ್ಗೆ 7:15 ಠಾಣೆ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಮಾಡಿದೀವಿ. ಅವರು ಇನ್ನ ಏನು ಬಂದಿಲ್ಲ, ಏನ್ ಆಗ್ತಾ ಇದೆ ಅಂತ ನಮ್ಗೆ ಕೇಳಿಲ್ಲ. ನಾವು ನಾವು ಇಂಡಿಯಾನಲ್ಲಿ ಇರೋದು, ನಾವು ಸಿಟಿಸನ್, ಯಾರಿಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ಬೇಕು ಸರ್? ಯಾರಿಗೆ ಹೇಳ್ಬೇಕು? ನಮ್ಗೆ ಈ ತರ ತೊಂದರೆ ಇದೆ ಅಂತ ನಾವು ಯಾರಿಗೆ ಹೇಳ್ಬೇಕು? MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.